ನಾನು ರವಿಕೃಷ್ಣ ರೆಡ್ಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷ. ನನ್ನ ಎಡಭಾಗಕ್ಕಿರುವಂಥವರು ನಮ್ಮ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ KS ಸೋಮಸುಂದರ್. ಅವರು ಪಕ್ಷದ ವತಿಯಿಂದ ಇಲ್ಲಿ ಸಿಂದಗಿ ಉಪಚುನಾವಣೆಯ ಉಸ್ತುವಾರಿಗಳು. ಅವರ ಎಡಭಾಗಕ್ಕಿರುವಂಥವರು ಅಪ್ಪನಗೌಡ ಪಾಟೀಲ್, ಬಿಜಾಪುರ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಷ್ಟ್ರ ಸಮಿತಿ. ನನ್ನ ಬಲಭಾಗಕ್ಕಿರುವಂಥವರು ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ. ಮೊದಲಿಗೆ ನಾನು ಒಂದು 3-4 ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಪ್ರಸ್ತಾಪಿಸಬೇಕು. ಇಲ್ಲಿ ನಿನ್ನೆ ತಾನೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರ ಅಥವಾ ನಾವೇನು ಸೈನಿಕರು ಅಂತೀವಿ, ಅವರ ಕೆಲಸದಿಂದಾಗಿ ಹಾಸನದಲ್ಲಿ 2 ಪೊಲೀಸರು ಅಮಾನತಾಗಿದ್ದಾರೆ. ಕಳೆದ 2 ವರ್ಷಗಳಿಂದಲೂ ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಭ್ರಷ್ಟಾಚಾರದ ವಿರುದ್ಧ, ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳು ತಾಲೂಕು ಕಚೇರಿಗಳಲ್ಲಿ, ಬೇರೆ ಬೇರೆ ನಾಡ ಕಚೇರಿಗಳಲ್ಲಿ ಮಾಡುವಂಥ ಭ್ರಷ್ಟಾಚಾರ ಅಕ್ರಮಗಳ ವಿರುದ್ಧ, ಅದೇ ಥರಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರು, ಅದು ಠಾಣೆಗಳಲ್ಲಿರಬಹುದು, ಹೊರಗಡೆ ಇರಬಹುದು, ಬೀದಿಯಲ್ಲಿರಬಹುದು, ಎಲ್ಲಂದರಲ್ಲಿ ಸಾರ್ವಜನಿಕರ ಮೇಲೆ ಮಾಡುವಂತಹ ದರ್ಪ, ದೌರ್ಜನ್ಯ, ಕಿರುಕುಳಗಳ ವಿರುದ್ಧ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಇಲ್ಲಿಯ ತನಕ ಸುಮಾರು ಕಳೆದ 1 ವರ್ಷದಲ್ಲಿ 15ಕ್ಕಿಂತ ಹೆಚ್ಚು ಜನ ಪೊಲೀಸರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೆಲಸದಿಂದಾಗಿ ಕರ್ತವ್ಯ ಲೋಪ ಎಸಗಿದಂತಹವರು, ಭ್ರಷ್ಟಾಚಾರ ಮಾಡಿದಂಥವರು ಅಮಾನತಾಗಿದ್ದಾರೆ. ನಿನ್ನೆ ಆಗಿರುವಂತಹದ್ದು ಹೊಸ ಬೆಳವಣಿಗೆ. ಅದೇ ಥರಕ್ಕೆ ನಾವು ಸಿಂದಗಿಯಲ್ಲಿ ರಾಜ್ಯಾದ್ಯಂತ ಇಲ್ಲಿ ತನಕ ಒಂದು 70ಕ್ಕಿಂತ ಹೆಚ್ಚು ತಾಲೂಕು ಕಚೇರಿಗಳಲ್ಲಿ ಲಂಚಮುಕ್ತ ಕರ್ನಾಟಕ ಅಭಿಯಾನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ಥರಕ್ಕೆ ಸಿಂದಗಿಯಲ್ಲೂ ಸಹ ಸುಮಾರು 8 ತಿಂಗಳ ಹಿಂದೆ ಫೆಬ್ರವರಿ 5ನೇ ತಾರೀಕು ತಾಲೂಕು ಕಚೇರಿಯಲ್ಲಿ ಅಭಿಯಾನವನ್ನು ಮಾಡಿದ್ವಿ. ಆವತ್ತು ಸಿಂದಗಿ ಮತ್ತು ದೇವರಹಿಪ್ಪರಗಿ ತಾಲೂಕು ಕೇಂದ್ರಗಳಲ್ಲಿ, ತಾಲೂಕು ಕಚೇರಿಯಲ್ಲಿ ಅಭಿಯಾನವನ್ನು ಮಾಡಿದ್ವಿ. ವಿಶೇಷವಾಗಿ ತಾಲೂಕು ಕಚೇರಿ ಆಗ್ಬೋದು, ಯಾವುದೇ ಸರ್ಕಾರಿ ಕಚೇರಿ ಆಗ್ಬೋದು, ಸರ್ಕಾರಿ ಅಧಿಕಾರಿಗಳು ಯಾವೆಲ್ಲ ರೀತಿಯಲ್ಲಿ ಇರಬೇಕು, ಅವರ ವರ್ತನೆ ಹೇಗಿರಬೇಕು, ಅವರು ಅಧಿಕಾರಿಗಳು ಹೌದು ಅಲ್ವೋ ಅನ್ನುವಂಥದ್ದನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು, ಇವೆಲ್ಲದರ ಬಗ್ಗೆ ಒಂದಷ್ಟು ನಿಯಮಾವಳಿಗಳು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸತತವಾದಂತಹ ಕೆಲಸದಿಂದಾಗಿ, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಸತತ ಅಭಿಯಾನಗಳಿಂದಾಗಿ ಆಗ್ತಾ ಬಂದಿದೆ. ಅದೇ ಹಿನ್ನೆಲೆಯಲ್ಲಿ ನಾವು ಫೆಬ್ರವರಿ 5ನೇ ತಾರೀಕು 2021ರಂದು ಸಿಂದಗಿ ತಾಲೂಕು ಕಚೇರಿಯಲ್ಲಿ ಮಾಡಿದಂಥ ಅಭಿಯಾನದ ಸಂದರ್ಭದಲ್ಲಿ ಒಂದು ಕೆಟ್ಟ ವಾತಾವರಣ ಸಿಂದಗಿ ತಾಲೂಕು ಕಚೇರಿಯಲ್ಲಿ ಇತ್ತು. ಅಲ್ಲಿ ಅಧಿಕಾರಿಗಳ್ಯಾರು, ದಲ್ಲಾಳಿಗಳ್ಯಾರು, ಸಾರ್ವಜನಿಕರು ಯಾರು, ಈ ಥರದ ಯಾವುದೂ ತರಹದ ಡಿಫ್ರೆನ್ಷಿಯೇಷನ್ನೇ ಇಲ್ಲದಿರ ಒಂದು ಗೊಂದಲದ ಗೂಡಾಗಿತ್ತು. ಯಾರಾದರೂ ದಲ್ಲಾಳಿಗಳ ಮೂಲಕ ಬಂದರೆ ಅಥವಾ ಮೊದಲೇ ಮಾತನಾಡಿಕೊಂಡಿದ್ದು ಲಂಚ ಕೊಟ್ಟರೆ ಮಾತ್ರ ಅಲ್ಲಿ ಕೆಲಸವಾಗುವಂತಹ ಒಂದು ವಾತಾವರಣ ಇತ್ತು. ನಾವಲ್ಲಿ ಅಭಿಯಾನವನ್ನು ಮಾಡಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ ಅವರ ಗುರುತಿನ ಚೀಟಿ ಧರಿಸಬೇಕು, ನಾಮಫಲಕ ಇರಬೇಕು, ಆ ಕಚೇರಿಯಲ್ಲಿ ಸಿಗುವಂಥ ಸೇವಾ ಸೌಲಭ್ಯಗಳ ಪಟ್ಟಿಯನ್ನು ತಾಲೂಕು ಕಚೇರಿಯ ಆವರಣದಲ್ಲಿ ಹಾಕಿರಬೇಕು. ಹೀಗೆಲ್ಲ ಮಾಡಿ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿ, ಬೇರೆ ಬೇರೆ ಏನೆಲ್ಲ ಇತ್ತು, ಮತ್ತು ತಾಲೂಕು ಕಚೇರಿ ಆವರಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು, ಮತ್ತು ಉಚಿತವಾದಂತಹ ಶೌಚಾಲಯ ವ್ಯವಸ್ಥೆ ಇರಬೇಕು. ಇವೆಲ್ಲವನ್ನು ಸಹ ನಾವು ಅವತ್ತು ಅಲ್ಲಿ ತಾಲೂಕು ಅಧಿಕಾರಿಗಳ ಗಮನಕ್ಕೆ ತಂದ್ವಿ. ಆಗ ತಹಸೀಲ್ದಾರ್ ಆಗಿದ್ದಂತಹ ದಾಸರವರು ಅದನ್ನೆಲ್ಲ ನಾವು ಕೊಟ್ಟಂತಹ ಪಟ್ಟಿಯನ್ನು ನೋಡಿ, ಇಲ್ಲಿ ಹೌದು ಇವೆಲ್ಲ ಒಂದಷ್ಟು ಲೋಪದೋಷಗಳಿವೆ, ಇದನ್ನು ನಾವು ಸರಿ ಮಾಡ್ತೀವಿ ಅಂಥೇಳಿ ಅದನ್ನು ತದನಂತರದಲ್ಲಿ ಒಂದಷ್ಟು ಸರಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ಕಾರ್ಯಕ್ರಮವನ್ನು ನಾವು ಫೇಸ್ಬುಕ್ ಲೈವ್ ಮಾಡಿರೋದ್ರಿಂದಾಗಿ ರಾಜ್ಯದ ಲಕ್ಷಾಂತರ ಜನ, ಕೇವಲ ಸಿಂದಗಿಯವರಷ್ಟೇ ಅಲ್ಲ, ರಾಜ್ಯದ ಲಕ್ಷಾಂತರ ಜನ ಅದನ್ನು ನೋಡಿದ್ದಾರೆ. ಇನ್ನು ಆವತ್ತಿನಿಂದನೇ ಕಳೆದ 7-8 ತಿಂಗಳಿಂದನೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಿಂದಗಿ ಭಾಗದಲ್ಲಿ ಇಲ್ಲಿಯ ಬಹುತೇಕ ಜನಸಾಮಾನ್ಯರಿಗೆ ಪರಿಚಯ ಆಗಿದೆ. ಅವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನನ್ನು ಹೇಳ್ತಾ ಇದೆ ಮತ್ತು ಯಾವ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ ಅನ್ನುವಂತಹದ್ದು ಮನದಟ್ಟಾಗಿದೆ. ಈಗ ಸಿಂದಗಿ ಮತ್ತು ಹಾನಗಲ್ನಲ್ಲಿ ಉಪಚುನಾವಣೆ ನಡೀತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಂದಗಿಯಲ್ಲಿ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ನಮ್ಮ ಅಭ್ಯರ್ಥಿ, ಹಾನಗಲ್ನಲ್ಲಿ ಉಡ್ಚಪ್ಪ ಬಸವಣ್ಣಪ್ಪ ಉದ್ದನಕಾಲ್ ಅವರು ನಮ್ಮ ಅಭ್ಯರ್ಥಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಈ 2 ಅಭ್ಯರ್ಥಿಗಳನ್ನು ಜನತಾದಳ ಸಂಯುಕ್ತ JDU ಅಂತೇನು ಹೇಳ್ತಾರೆ, ಅದರ ರಾಜ್ಯಾಧ್ಯಕ್ಷರಾದಂತಹ ಮಹಿಮಾ ಪಟೇಲರು ಸೇರಿದಂತೆ ಹಲವಾರು ರೈತ ಸಂಘಟನೆಗಳು ಈ 2 ಕ್ಷೇತ್ರಗಳಲ್ಲಿ ಈ ಅಭ್ಯರ್ಥಿಗಳನ್ನು ಬೆಂಬಲಿಸಿದ್ದಾರೆ. ಹಾಗಾಗಿ ಇದೊಂದು ರೀತಿಯಲ್ಲಿ 2 ಕ್ಷೇತ್ರಗಳಲ್ಲಿ ಒಮ್ಮತದ ಅಭ್ಯರ್ಥಿ.
ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಬೆಂಬಲಿಸುವಂತಹ, ಅದನ್ನು ಪ್ರತಿಪಾದಿಸುವಂತಹ, ಅದೇ ತರಹಕ್ಕೆ ಚುನಾವಣಾ ಅಕ್ರಮಗಳನ್ನು ಮಾಡದೆ ಒಬ್ಬ ನೈಜ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು ಅನ್ನುವಂತಹ ಆಶೋತ್ತರಗಳನ್ನು ಇಟ್ಟುಕೊಂಡಿರುವಂತಹ ಎಲ್ಲ ಪಕ್ಷಗಳು, ಸಂಘಟನೆಗಳು ಸಹ ಇವತ್ತು ನಮಗೆ ಎರಡೂ ಕ್ಷೇತ್ರಗಳಲ್ಲಿ ಬೆಂಬಲವನ್ನು ಕೊಡ್ತಾ ಇವೆ. ಇದೇ ಸಂದರ್ಭದಲ್ಲಿ JDS, ಕಾಂಗ್ರೆಸ್, BJP ಏನು ನಾವು JCB ಅಂತೀವಿ, ಆ ಮೂರೂ ಪಕ್ಷಗಳ ಚುನಾವಣಾ ಅಕ್ರಮಗಳು ಸಹ ಎಗ್ಗಿಲ್ಲದಂತೆ ನಡೆಯುತ್ತಿವೆ. ಸಿಂದಗಿ ಇರಬಹುದು, ಹಾನಗಲ್ ಇರಬಹುದು, ಅಲ್ಲಿ ಚುನಾವಣಾ ಅಧಿಕಾರಿಗಳು ಸೇರಿದಂತೆ ಒಟ್ಟಾರೆ ಚುನಾವಣಾ ಆಯೋಗದ ಅಧೀನದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಅದಕ್ಷರು, ಅಯೋಗ್ಯರು ಆಗಿದ್ದಾರೆ. ಯಾವ ಚುನಾವಣಾ ಅಕ್ರಮಗಳನ್ನು ಈ BJP, ಕಾಂಗ್ರೆಸ್ ವಿಶೇಷವಾಗಿ ಎರಡೂ ಪಕ್ಷಗಳು, JDS ಬಹುತೇಕವಾಗಿ ಎರಡೂ ಕಡೆಗಳಲ್ಲಿ ನಾಮಕಾವಸ್ಥೆ ಅವರು ಹಾಕಿರುವಂತಹದ್ದು, ಅವರ ಕಾರ್ಯಕರ್ತರು ಬಹುತೇಕ ಕಡೆಗಳಲ್ಲಿ ಎರಡೂ ಕಡೆಗಳಲ್ಲಿ ಇಲ್ಲದೇ ಇರೋದನ್ನು ನಾವು ಕಂಡಿದ್ದೀವಿ ಖುದ್ದು. ಆದರೆ ಈ BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಮಾಡ್ತಾ ಇರುವಂತಹ ಚುನಾವಣಾ ಅಕ್ರಮಗಳನ್ನು, ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಯನ್ನು ಚುನಾವಣಾ ಆಯೋಗದ ಅಧಿಕಾರಿಗಳು, ಚುನಾವಣಾ ಅಧಿಕಾರಿಗಳು ಸೇರಿದಂತೆ ಯಾವ ರೀತಿಯಲ್ಲೂ ತಡೀತಾ ಇಲ್ಲ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಇಲ್ಲಿರಬಹುದು, ಅಲ್ಲಿರಬಹುದು, ಹೊರ ರಾಜ್ಯದ 3 ಅಧಿಕಾರಿಗಳು, ಒಬ್ಬರು ಜನರಲ್ ಅಬ್ಸರ್ವರ್ ಅಂತ IAS ಆಫೀಸರು, ಇನ್ನೊಬ್ಬರು ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಅಂತ, ಅವರು IAS, IPS, IRS ಈ ಥರ ಯಾವುದಾದ್ರೂ ಆಗಿರಬಹುದು ಅವರೊಬ್ಬರು, ಇನ್ನೊಬ್ಬರು ಪೊಲೀಸ್ ಅಬ್ಸರ್ವರ್ ಅಂತ IPS ಆಫೀಸರು. ಇವರು 3 ಹೊರ ರಾಜ್ಯದವರು ಇರ್ತಾರೆ. ಅವರು ಸಹ ಈ ಎರಡೂ ಕ್ಷೇತ್ರಗಳಿಗೆ ಇಲ್ಲಿ 3, ಅಲ್ಲಿ 3 ಹಾನಗಲ್ನಲ್ಲಿ ಇದ್ದಾರೆ. ಅವರು ಬಹುತೇಕವಾಗಿ ಇಲ್ಲಿ ಒಂದು ರೀತಿಯಲ್ಲಿ ಐಷಾರಾಮಿ ಆ ಜೀವನವನ್ನು ಒಂದು 15-20 ದಿವಸ ಅನುಭವಿಸಿ ಇಲ್ಲಿರುವಂತಹ ಏನು ಪ್ರವಾಸಿ ತಾಣಗಳೇನಿದೆ ಅದನ್ನು ನೋಡಿಕೊಂಡು ಮಜಾ ಮಾಡಿಕೊಂಡು ಹೋಗೋದಕ್ಕೆ ಬರುವಂತಹವರು ನಾವು ಇಲ್ಲಿ ತನಕ ಕಂಡುಕೊಂಡ ಹಾಗೆ. ಈ ಜನರಲ್ ಅಬ್ಸರ್ವರು, ಎಕ್ಸ್ಪೆಂಡಿಚರ್ ಅಬ್ಸರ್ವರು ಮತ್ತು ಪೊಲೀಸ್ ಅಬ್ಸರ್ವರ್ ಅಂತ ಏನು ಹೇಳ್ತಾರೆ, ಅವರು ಫೀಲ್ಡಲ್ಲಿ ಇಳಿದು ಈ ಚುನಾವಣಾ ಅಕ್ರಮಗಳನ್ನು ತಡೆದಿದ್ದನ್ನು ನಾವು ನೋಡೇ ಇಲ್ಲ. ಚುನಾವಣಾ ಅಕ್ರಮಗಳನ್ನು ತಡೆದಂತಹ ಏಕೈಕ ಅಬ್ಸರ್ವರ್ ಅಂತ ನಾವು ಕಂಡುಕೊಂಡ ಹಾಗೆ ಯಾರಾದರೂ ಇದ್ದರೆ ರಾಜ್ಯದಲ್ಲಿ ಇತ್ತೀಚಿನ ಇತಿಹಾಸದಲ್ಲಿ ನನಗೆ ಗೊತ್ತಿರೋ ಹಾಗೆ ಬಹುಶಃ 2020 ಸಮ್ಮಿಶ್ರ ಸರ್ಕಾರ ಏನಿತ್ತು 2005-6ರಲ್ಲಿ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಆದಾಗ ಆಗ ಒಬ್ಬ IAS ಆಫೀಸರು ಬಂದು ಅವರು ಅಲ್ಲಿ ಆವತ್ತಿನ ಆಡಳಿತಾರೂಢ ಪಕ್ಷಗಳು ಮಾಡ್ತಾ ಇದ್ದಂಥ ಸಾಕಷ್ಟು ಅಕ್ರಮಗಳನ್ನು ಬಯಲಿಗೆಳೆದಿದ್ರು, ತಡೆದಿದ್ರು, ನಿಲ್ಲಿಸಿದ್ರು. ಆದರೆ ಬಹುತೇಕ ಈಗ ನಾನು ಹೇಳಿದಾಗೆ ಇಲ್ಲಿಗೆ ಬಂದಿರುವಂಥ ಅಬ್ಸರ್ವರ್ಗಳಿರ್ಬೋದು, ಹಾನಗಲ್ಗೆ ಬಂದಿರುವಂಥ ಅಬ್ಸರ್ವರ್ಗಳಿರ್ಬೋದು, ನಾಲಾಯಕ್, ಅವರು ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಬಹುಶಃ ಅವರು ಸಿಂದಗಿ ಕ್ಷೇತ್ರದಲ್ಲೂ ಇಲ್ಲಿ ಅವರು ಈ ಸಂದರ್ಭದಲ್ಲಿ ಉಳಿತಾ ಇಲ್ಲ. ಬಹುಶಃ ಬಿಜಾಪುರದಲ್ಲೋ ಅಥವಾ ಕಲಬುರಗಿಯಲ್ಲೋ ಯಾವುದೋ 5 ಸ್ಟಾರ್ ಹೋಟೆಲಲ್ಲೋ ಅಥವಾ ಬಹಳ ಐಷಾರಾಮಿ ಸರ್ಕಾರಿ ಬಂಗಲೆಗಳಲ್ಲೋ ಇರ್ತಾರೆ. ನಾಮಕಾವಸ್ಥೆಗೆ ಬಂದು ಹೋಗ್ತಿರ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಅದು ಬೇರೆ ತರಹದ ಅವರ ಇಷ್ಟಾನಿಷ್ಟಗಳನ್ನು ಪೂರೈಸುವಂತಹ ವ್ಯವಸ್ಥೆಯೂ ಇರಬಹುದು ಕೆಲವೊಂದು ಪಕ್ಷಗಳಿಂದ ಅಥವಾ ಭ್ರಷ್ಟರಿಂದ. ಅದೇ ಕಾರಣಕ್ಕಾಗಿಯೇ ಅವರು ಇಲ್ಲಿ ಬಂದು ಆ ಕೆಲಸವನ್ನು ನಿರ್ವಹಿಸೋದಿಲ್ಲ. ಇನ್ನು ಇಲ್ಲಿರುವಂಥ ಚುನಾವಣಾಧಿಕಾರಿಗಳು ಸ್ಥಳೀಯ AC, ಇಲ್ಲೂ AC, ಹಾನಗಲ್ನಲ್ಲೂ AC. ಆ ACಗಳು ಬಹುತೇಕವಾಗಿ ರಾಜ್ಯದವರೇ ಆಗಿರ್ತಾರೆ, KS ಇಂದ ಪ್ರಮೋಟ್ ಆಗಿರ್ತಾರೆ ಅಥವಾ IAS ಪ್ರೊಬೇಷನರಿ ಇರ್ತಾರೆ. ಅವರಿಗೆ ಸ್ಥಳೀಯವಾದಂತಹ ಕೆಲವೊಂದು ಹೊಂದಾಣಿಕೆಗಳು ಇರುತ್ತೆ. ಮತ್ತು ಅವರು ಚುನಾವಣೆ ಮುಗಿದ ಮೇಲೆ ಇದೇ ಆಡಳಿತಾರೂಢ ಪಕ್ಷದ ಜೊತೆ, ಇದೇ ವಿರೋಧ ಪಕ್ಷದ ನಾಯಕರ ಜೊತೆ ಸೇರಿ ಕೆಲಸ ಮಾಡಬೇಕಾಗಿರೋದ್ರಿಂದ ತಮ್ಮ ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ ಅವರು ಯಾವುದೇ ತರಹದ ಈ ಭ್ರಷ್ಟ ಪಕ್ಷಗಳ ಅಕ್ರಮಗಳನ್ನು ತಡೆಯೋದಕ್ಕೆ ಹೋಗ್ತಾ ಇಲ್ಲ. ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು, ಸೈನಿಕರು ಹಾನಗಲ್ ಇರಬಹುದು, ಸಿಂದಗಿ ಇರಬಹುದು, ಎರಡೂ ಕಡೆಯೂ ಈ ಚುನಾವಣಾ ಅಕ್ರಮಗಳು ಏನು ಮಾಡ್ತಾ ಇದ್ದಾರೆ, ಅನುಮತಿ ಇಲ್ಲದೆ ಎಷ್ಟೆಲ್ಲ ವಾಹನಗಳು ಓಡಾಡ್ತಾ ಇವೆ, ಅನುಮತಿ ಇಲ್ಲದೆ ಯಾವ ಥರಕ್ಕೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಚುನಾವಣಾ ಆಯೋಗ ನಿಗದಿಪಡಿಸಿರುವ ಸಮಯದ ಮಿತಿಯನ್ನು ದಾಟಿ ಹೇಗೆಲ್ಲ ಚುನಾವಣಾ ಪ್ರಚಾರಗಳು ನಡೀತಿವೆ, ಹಾಗೇನೆ ಹಲವಾರು ಕಡೆಗಳಲ್ಲಿ ಅಕ್ರಮವಾಗಿ ಮದ್ಯ ಎಲ್ಲೆಲ್ಲ ಸರಬರಾಜು ಆಗ್ತಾ ಇದೆ, ಅದನ್ನು ಚುನಾವಣಾಧಿಕಾರಿಗಳ ಗಮನಕ್ಕೆ ತಂದರು. ಅವರು ಸಹ ಹೇಗೆ ಕಣ್ಣು ಮುಚ್ಚಿ ಕರೆಂಟ್ ಆಫ್ ಮಾಡಿಸಿ ಅವರು ಅಲ್ಲಿ ಸ್ಥಳೀಯವಾಗಿ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಜನರ ಮುಂದೆ ಇಡ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಸಿಂದಗಿಯ ಪತ್ರಕರ್ತ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ನೀವು ಇದನ್ನೆಲ್ಲವನ್ನು ಗಮನಿಸಬೇಕು, ಪ್ರಾಮಾಣಿಕವಾಗಿ ವರದಿ ಮಾಡಬೇಕು. ಯಾರೋ ಒಬ್ಬರು ರಾಜಕಾರಣಿಗಳು ಬಂದು ಇಲ್ಲಿ ಜೋಕರ್ ಮಾತುಗಳನ್ನು ಆಡಿದ್ದನ್ನು, ಹಾಗೆಯೇ ಟ್ರೋಲ್ ಮಾಡುವಂಥ, ಕಿಚಾಯಿಸುವಂತಹ ಕುಚೇಷ್ಟೆ ಮಾತುಗಳನ್ನು, ಬಹಳ ದೊಡ್ಡ ವಿಚಾರಗಳು ಅಂತ
ಪ್ರಚಾರ ಮಾಡುವುದರ ಬದಲು, ವರದಿ ಮಾಡುವುದರ ಬದಲು ನಿಜಕ್ಕೂ ಇಲ್ಲಿನ ಸಮಸ್ಯೆಗಳೇನು, ಈ ಭ್ರಷ್ಟ ರಾಜಕಾರಣಿಗಳು ಯಾವ ಮಾತುಗಳನ್ನು ಆಡ್ತಾ ಇದ್ದಾರೆ, ಆಡಬೇಕಾಗಿರುವಂಥ ಮಾತುಗಳೇನು, ಅವರ ಪ್ರಚಾರದ ಸಮಯದಲ್ಲಿ ಆಗ್ತಾ ಇರುವಂತಹ ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಗಳು ಯಾವ್ಯಾವು, ಇವೆಲ್ಲವನ್ನು ಸಹ ವರದಿ ಮಾಡಬೇಕು. ಆಗ ಮಾತ್ರ ಜನ ಸಂಪೂರ್ಣವಾಗಿ ಅವರಿಗೆ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಚುನಾವಣಾ ಪ್ರಚಾರದ ಬಗ್ಗೆ ಒಂದು ಮಾಹಿತಿ ಬರುತ್ತೆ. ಅದ್ರ ಮೂಲಕ ಅವರೊಂದು ಇನ್ಫಾರ್ಮ್ಡ್ ಡಿಸಿಷನ್ ಬರೋದಕ್ಕೆ ಅಕ್ಟೋಬರ್ 30ನೇ ತಾರೀಕಿಗೆ ಸಾಧ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸಿಂದಗಿಯಲ್ಲಿ ನೀವು ಏನು ಮಾಡ್ತಿರೋ ಬಿಡ್ತಿರೋ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ್ದು ಎಷ್ಟೆಲ್ಲ ವರದಿ ಮಾಡ್ತಿರೋ ಬಿಡ್ತಿರೋ, ಆದರೆ ನಾವು ಇಲ್ಲಿ ಸಶಕ್ತವಾಗಿ ಪ್ರಚಾರ ಮಾಡ್ತಾ ಇದ್ದೀವಿ. ನಿನ್ನೆ ಆಲಮೇಲದಲ್ಲಿ, ಸಿಂದಗಿಯಲ್ಲಿ ಮಾಡಿರುವಂಥ ನಮ್ಮ ಪ್ರಚಾರವೇ ಸುಮಾರು ಹೆಚ್ಚು ಕಮ್ಮಿ 1.5 ಲಕ್ಷ ಜನಕ್ಕೆ ರಾಜ್ಯದಲ್ಲಿ ಮುಟ್ಟಿದೆ. ಕೇವಲ ಹಾನಗಲ್ನಲ್ಲಿ ಒಂದು ಸಭೆಯಲ್ಲಿ ಮಾತನಾಡಿರುವಂತಹ ಮಾತುಗಳು ಇವತ್ತು ರಾಜ್ಯದ 10 ಲಕ್ಷ ಜನರಿಗೆ ರೀಚ್ ಆಗಿದೆ. ಹಾಗಾಗಿ ಈ ಕಳೆದ 10 ದಿವಸಗಳಿಂದ ಏನು ಪ್ರಚಾರ ನಡೀತಾ ಇದೆ, ಈ ಪ್ರಚಾರದಲ್ಲೂ ಸಹ ಸಾಕಷ್ಟು ಈಗಾಗಲೇ ಸುಮಾರು 20,000ಕ್ಕಿಂತ ಹೆಚ್ಚಿನ ಕರಪತ್ರಗಳನ್ನು ನಾವು ಕ್ಷೇತ್ರದ ಮೂಲೆ ಮೂಲೆಗೆ ತಲುಪಿಸಿದ್ದೀವಿ. ಈ ಕ್ಷೇತ್ರದಲ್ಲಿ ಒಂದು ಓಟು ಒಂದು ನೋಟು ಅಭಿಯಾನದ ಮೂಲಕ ಈಗಾಗಲೇ 500ಕ್ಕಿಂತ ಹೆಚ್ಚು ಜನರು ಅವರ ಶ್ರಮದ ₹2, ₹5, ₹10, ₹50, ₹100, ₹500 ಹೀಗೆ 500ಕ್ಕಿಂತ ಹೆಚ್ಚು ಜನರು ಪಕ್ಷಕ್ಕೆ ದೇಣಿಗೆ ಕೊಟ್ಟು ಬೆಂಬಲಿಸಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಸುನೀಲ್ ಕುಮಾರ್ ಹೆಬ್ಬಿ ಇರಬಹುದು, ನಮ್ಮ ಉಸ್ತುವಾರಿ ಸೋಮಸುಂದರ್ ಇರಬಹುದು, ಜಿಲ್ಲಾಧ್ಯಕ್ಷ ಅಪ್ಪನಗೌಡ ಪಾಟೀಲ್ ಇರಬಹುದು, ಹಾಗೆ ವಿಜಯಪುರ ಜಿಲ್ಲಾ ಘಟಕದ ಯುವ ಘಟಕದ ಅಧ್ಯಕ್ಷ ಶಿವಾನಂದ್ ಯಡಹಳ್ಳಿ ಇರಬಹುದು. ಇವರೆಲ್ಲರೂ ಸಹ ಬಹಳ ಸಕಾರಾತ್ಮಕವಾಗಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ನಾಡಿನ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಜನರು ಯಾವ ರೀತಿಯಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಮತಗಳನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲವೂ ಸಹ ಸಾಮಾಜಿಕ ಮಾಧ್ಯಮಗಳ ಮೂಲಕ ಈಗಾಗಲೇ ಕ್ಷೇತ್ರದ ಕನಿಷ್ಠ ಅಂದರೂ 50,000ದಿಂದ 1 ಲಕ್ಷ ಮಂದಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಚಾರ ಮುಟ್ಟಿದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಹಣ ಹಂಚಿ ಹೆಂಡ ಕೊಡಿಸಿ ಪ್ರಚಾರ ಮಾಡುವ ಅಗತ್ಯವೇ ಇಲ್ಲ. ಜನರ ಓಟುಗಳನ್ನು ಕೊಂಡುಕೊಳ್ಳಬೇಕು ಅನ್ನುವಂಥವರು ಆ ತರಹದ ಅಕ್ರಮಗಳನ್ನು ಮಾಡ್ತಾರೆ ಹೊರತು, ದೇಶವನ್ನು ಕಟ್ಟಬೇಕು ಅಂದ್ಕೊಂಡಿರುವಂಥವರು, ದೇಶಪ್ರೇಮಿಗಳು, ನಾಡಪ್ರೇಮಿಗಳು, ಪ್ರಾಮಾಣಿಕರು, ನೀತಿ ನಿಜಾಯಿತಿ ಉಳ್ಳಂಥವರು ಯಾವ ಕಾರಣಕ್ಕೂ ಹಣ ಹೆಂಡ ಹಂಚೋದಿಲ್ಲ. ಅದನ್ನು ಮಾಡ್ತಿರುವಂಥವರು ಭ್ರಷ್ಟರು, ಅಯೋಗ್ಯರು. ಅದೇ ಕಾರಣಕ್ಕಾಗಿ ಅನುಮತಿ ಇಲ್ಲದ ವಾಹನಗಳಲ್ಲಿ ಧ್ವಜಗಳನ್ನು ಹಾಕಿಕೊಂಡು ಸಾವಿರಾರು ಜನರನ್ನು ಕುರಿ ಮಂದಿಯ ತರಕ್ಕೆ ಕೂಡಿ ಹಾಕಿಕೊಂಡು ಚುನಾವಣಾ ಪ್ರಚಾರಕ್ಕೆ ಕರೆದುಕೊಂಡು ಬಂದು ಅವರಿಗೆ ಬಿರಿಯಾನಿ ತಿನ್ನಿಸಿ ಪೇಮೆಂಟು ಮಾಡಿ ಹೋಗ್ತಾ ಇರೋವಾಗ 300, 400, 500 ಪೇಮೆಂಟು ಮಾಡಿ ಆ ಪೇಮೆಂಟ್ ತೆಗೆದುಕೊಂಡಂತಹ ಜನರು ಅಲ್ಲೇ ಸ್ಥಳೀಯವಾಗಿ ಹತ್ತಿರದಲ್ಲಿ ಯಾವ ಬಾರ್ ಸಿಗುತ್ತೋ ಆ ಬಾರ್ಗೆ ಹೋಗಿ ಕುಡಿದುಕೊಂಡು ಅವತ್ತು ರಾತ್ರಿಗೆ ಮನೆಗೆ ಹೋಗುವಂತಹ ಒಂದು ದುರದೃಷ್ಟಕರ, ಅನೀತಿಯುತ, ನೀಚವಾದ ವ್ಯವಸ್ಥೆಯನ್ನು ಈ ಭ್ರಷ್ಟ ಪಕ್ಷಗಳು ಮಾಡಿವೆ. ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದಕ್ಕೆ ವ್ಯತಿರಿಕ್ತವಾಗಿ ಚುನಾವಣಾ ಪ್ರಚಾರ ಮಾಡ್ತಾ ಇದೆ. ಮತ್ತು ನಾವು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಜನ ಹಣ್ಣು ಕೊಡೋದ್ರ ಮೂಲಕ, ರೊಟ್ಟಿ ಕೊಡೋದ್ರ ಮೂಲಕ, ಚಹಾ ಕುಡಿಸೋದ್ರ ಮೂಲಕ, ಒಂದು ಹಣ್ಣಿನ ರಸ ಕುಡಿಸೋದ್ರ ಮೂಲಕ, ದೇಣಿಗೆಯನ್ನು ಕೊಡೋದ್ರ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಚಾರವನ್ನು ಬೆಂಬಲಿಸ್ತಾ ಬರ್ತಾ ಇದ್ದಾರೆ. ಇನ್ನು ಸಿಂದಗಿ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅವರು ಕಳೆದ 10 ವರ್ಷಗಳಿಂದಲೂ ರಾಜ್ಯದಲ್ಲಿ ಅವರದೇ ಆದಂತಹ ಒಂದು ವಾಹನದಲ್ಲಿ ಒಂದು ವೈದ್ಯಕೀಯ ತಪಾಸಣೆಗೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಇಟ್ಟುಕೊಂಡು ವಿಶೇಷವಾಗಿ ಬೆಂಗಳೂರಿನ ಸುತ್ತಮುತ್ತ ಕಳೆದ 7-8 ವರ್ಷಗಳಿಂದ ಅವರು ಒಂದು ಉಚಿತ ವೈದ್ಯಕೀಯ ಶಿಬಿರಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ 10 ಜನ ವೈದ್ಯರನ್ನು ಸೇರಿಸಿ 100 ಕಡೆಗಳಲ್ಲಿ ಆ ಶಿಬಿರಗಳನ್ನು ಮಾಡಿ ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಕೊಟ್ಟಿದ್ದಾರೆ. ಅವರ ಈ ವೈದ್ಯಕೀಯ ಸೇವೆ ಅವರು ಮಾಡ್ತಾ ಇದ್ದಂಥ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ನೋಡಿ ಹಲವು ಸಂಘ ಸಂಸ್ಥೆಗಳು ಅವರನ್ನು ಪ್ರಶಂಸೆ ಮಾಡಿವೆ, ಅಭಿನಂದಿಸಿವೆ, ಸನ್ಮಾನ ಮಾಡಿವೆ. ಅದೇ ತರಕ್ಕೆ ಮಾಧ್ಯಮಗಳು ಸಹ ಪಬ್ಲಿಕ್ ಟಿವಿಯಲ್ಲಿ ಪಬ್ಲಿಕ್ ಹೀರೋ ಅಂತೇಳಿ ಅವರನ್ನು ಗುರುತಿಸಲಾಗಿತ್ತು. ಅವರು ಇದೇ ವಿಜಯಪುರ ಜಿಲ್ಲೆಯವರು. ಈಗ ನಮ್ಮ ಪಕ್ಷದ ವತಿಯಿಂದ ಇಲ್ಲಿ ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಈಗಲೂ ಸಹ ಅವರು ಕ್ಷೇತ್ರಾದ್ಯಂತ ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ವೈದ್ಯರೂ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಅನಾರೋಗ್ಯ, ಮನುಷ್ಯರಿಗೆ, ಪ್ರಕೃತಿಗೆ ಅನಾರೋಗ್ಯ ಉಂಟು ಮಾಡುವಂಥ ಏನೆಲ್ಲ ಇಲ್ಲಿ ಘಟಿಸ್ತಾ ಇದೆ ಅದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕೇವಲ ದೈಹಿಕ ಸ್ವಾಸ್ಥ್ಯ ಮಾತ್ರವಲ್ಲ, ಸಾಮಾಜಿಕ ಸ್ವಾಸ್ಥ್ಯವು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಬಹಳ ಉತ್ತಮವಾಗಿ ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ. ನನಗೆ ಗೊತ್ತಿರುವ ಹಾಗೆ ನಮ್ಮ
ಈ ಇಡೀ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಇವತ್ತಿನ ಅಭ್ಯರ್ಥಿಗಳಲ್ಲಿ ಇಷ್ಟು ಉನ್ನತ ಶಿಕ್ಷಣ ಪಡೆದಿರುವಂಥವರು, ಜನಪರ ಕಾಳಜಿ ಇರುವಂಥವ್ರು ಇನ್ಯಾವುದೇ ಪಕ್ಷದವರು ಇದ್ದಾರೆ ಅಂತ ನಾವು ಭಾವಿಸೋದಿಲ್ಲ. ಇವತ್ತು ಕಾಂಗ್ರೆಸ್ನಲ್ಲಿರುವಂಥವರು ಒಂದು ಡೈನಾಸ್ಟಿ ಪಾಲಿಟಿಕ್ಸ್, ಯಾವ ವಂಶ ಪಾರಂಪರ್ಯ ರಾಜಕಾರಣ ಅಂತ ಹೇಳ್ತೀವಿ ಅದರ ಪಳೆಯುಳಿಕೆ. ಇನ್ನೊಂದು ಪಕ್ಷದಿಂದ ಪಕ್ಷಾಂತರವಾದವರು. ಇನ್ನು BJPಯಲ್ಲಿರುವಂಥವರು ಅದೇ ಥರಕ್ಕೆ 2 ಸಲ 3 ಸಲ ಸೋತಂಥವರು ಸರಿಯಾಗಿ ಯೋಗ್ಯವಾಗಿ ಒಂದು ಜನಪರವಾದ ಆಡಳಿತ ಕೊಟ್ಟಿದ್ದರೆ ಜನ ಯಾವ ರಾಜಕಾರಣಿಯನ್ನು ಬಹುತೇಕವಾಗಿ ಸೋಲಿಸೋದಿಲ್ಲ. ಆದರೆ ಅಂತಹ ವ್ಯಕ್ತಿ ಇವತ್ತು ದೇಶದಲ್ಲಿ 110, 115 ತನಕ ಕೆಲವೊಂದು ಕಡೆಗಳಲ್ಲಿ ಪೆಟ್ರೋಲು ಡೀಸಲ್ಲು ಮುಟ್ತಾ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ. ಇದನ್ನು ನಿಭಾಯಿಸಲಾಗದ ಜನರ ತಲೆಯ ಮೇಲೆ ಬಂಡೆ ಎಳಿತಿರುವಂತಹ BJP ಪಕ್ಷ ಇವತ್ತು ಯಾವ ಮುಖ ಇಟ್ಕೊಂಡು ಚುನಾವಣಾ ಪ್ರಚಾರಕ್ಕೆ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು JDS ಬಗ್ಗೆ ಹೇಳೋದಾದರೆ ಅದು ಕೇವಲ ಡೀಲ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮತ್ತು ಹಾನಗಲ್ನಲ್ಲಿ ಅಭ್ಯರ್ಥಿಗಳನ್ನು ಹಾಕಿದೆ. ಕರ್ನಾಟಕಕ್ಕೆ ಒಂದು ಅವಮಾನ. ಈ ಮೂರು ಪಕ್ಷಗಳು ಒಂದೇ ನಾಣ್ಯದ 2 ಮುಖಗಳು. ಆ ಸಂದರ್ಭದಲ್ಲಿ ಒಂದು ಪರ್ಯಾಯವಾದ ರಾಜಕಾರಣವನ್ನು ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಟ್ತಾ ಇದೆ. ಇದು ನಾವು ಕೇವಲ ಚುನಾವಣೆಗಳಲ್ಲ ಅಷ್ಟೇ ಅಲ್ಲ, ನಾವು ಚುನಾವಣೆಗಳಿಲ್ಲದಂತಹ ಸಂದರ್ಭದಲ್ಲಿ 100 ರಚನಾತ್ಮಕ ಕೆಲಸಗಳನ್ನು ರಾಜ್ಯಾದ್ಯಂತ ಮಾಡ್ತಾ ಬರ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲೆಲ್ಲಿ ಚುನಾವಣೆಗಳು ಬರುತ್ತೋ ಅಲ್ಲಲ್ಲಿ ಸ್ಪರ್ಧೆ ಮಾಡ್ತಾನೆ ಬರ್ತಾ ಇದ್ದೀವಿ. 6-7 ತಿಂಗಳ ಹಿಂದೆ ನಡೆದಂತಹ ಮಸ್ಕಿ, ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲೂ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಪರ್ಧೆ ಮಾಡಿತ್ತು. ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ನಾವು ಮಾಡಿದಂಥ ಪ್ರಚಾರದ ಕಾರಣಕ್ಕಾಗಿಯೇ ಅಲ್ಲಿಯ ಕಾಂಗ್ರೆಸ್ನ ಗೆಲುವಿನ ಅಂತರ ಹೆಚ್ಚಾಯಿತು. ಅದೇ ಥರಕ್ಕೆ ಅದರ ವಿರುದ್ಧವಾಗಿ ಬೆಳಗಾವಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ತೆಗೆದುಕೊಂಡ ಮತಗಳ ಕಾರಣಕ್ಕಾಗಿ ಅಲ್ಲಿ ಫಲಿತಾಂಶವೇ ಉಲ್ಟಾ ಪಲ್ಟಾ ಆಯಿತು. ಅಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿ ತೆಗೆದುಕೊಂಡ ಸುಮಾರು 5,000 ವೋಟುಗಳೇ ಕಾರಣ. ಆದರೆ ನಾವು ಇನ್ನೊಬ್ಬರು ಸೋಲಿಸಬೇಕು ಅಂತಲ್ಲ, ನಮ್ಮ ವಿಚಾರವನ್ನು ಜನರ ಮುಂದೆ ಇಡಬೇಕು. ಇವತ್ತಿನ ಭ್ರಷ್ಟ ರಾಜಕಾರಣಿಗಳು, ರಾಜಕೀಯ ವ್ಯವಸ್ಥೆ ಏನಿದೆ ಅದನ್ನು ಮನವರಿಕೆ ಮಾಡ್ಕೊಳ್ಳೋದಕ್ಕೆ ನಾವು ಈ ಚುನಾವಣಾ ಸಂದರ್ಭವನ್ನು ಬಹಳ ಸಶಕ್ತವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸ್ತಾ ಬರ್ತಾ ಇದ್ದೀವಿ. ಇನ್ನು ಕೇವಲ ಈ ಚುನಾವಣೆಗಷ್ಟೇ ಇಲ್ಲಿ ಸಿಂದಗಿಯಲ್ಲಿ ನಮ್ಮ ಕೆಲಸ ಮುಗಿಯೋದಿಲ್ಲ. ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ಪಕ್ಷ ಸಂಘಟನೆ ನಮ್ಮ ಪಕ್ಷದ ಸ್ಥಳೀಯ ಮುಖಂಡರ ನೇತೃತ್ವದಲ್ಲಿ ಮುಂದುವರಿಯುತ್ತೆ. ಸಿಂದಗಿಯಲ್ಲಿಯೂ ಸಹ ಬರಲಿರುವಂಥ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ, ಹಾಗೆಯೇ ವಿಜಯಪುರದ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿಯೂ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಪರ್ಧೆ ಮಾಡಲಿದೆ. ನಾನು ಮಿಕ್ಕವರು ಮಾತನಾಡೋದಕ್ಕಿಂತ ಮೊದಲು ಅಂತಿಮವಾಗಿ ಯಾವುದೇ ರಾಜಕೀಯ ಪಕ್ಷ ನಡಿಬೇಕಾದ್ರೆ ಜನರ ಸಹಭಾಗಿತ್ವದಲ್ಲಿ, ತನು ಮನ ಧನದ ಸಹಭಾಗಿತ್ವದಲ್ಲಿ ನಡಿಬೇಕು. ಯಾವರೋ ಒಬ್ಬ ಶ್ರೀಮಂತ ಅವನು ನ್ಯಾಯವಾಗಿ ದುಡಿದಿರಲಿ, ಅನ್ಯಾಯವಾಗಿ ದುಡಿದಿರಲಿ, ಆದರೆ ಇವತ್ತಿನ ಸಂದರ್ಭದಲ್ಲಿ ಬಹುತೇಕವಾಗಿ ಭ್ರಷ್ಟಾಚಾರದಿಂದ ಕೂಡಿಟ್ಟ ಹಣ, ಅಕ್ರಮಗಳಿಂದ ಸಂಪಾದಿಸಿದಂತಹ ಹಣ, ಕಪ್ಪು ಹಣ, ಜನರ ತಲೆ ಹೊಡೆದು ಸಂಪಾದಿಸಿದಂಥ, ಜನರಿಗೆ ದ್ರೋಹ ಮಾಡಿದಂತಹ ಹಣವನ್ನು ತಂದು ಚುನಾವಣೆಗಳಲ್ಲಿ ಅವರು 10, 20, 30, 50 ಕೋಟಿ ತನಕ ಈ ಭ್ರಷ್ಟರು ವೆಚ್ಚ ಮಾಡ್ತಾ ಇದ್ದಾರೆ. ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಜನರನ್ನು ನೀತಿ ಭ್ರಷ್ಟರನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೇನೆ ಯಾವುದೇ ಸಂದರ್ಭದಲ್ಲಿ ನೋಡಿದ್ರು ಪ್ರತಿ ರಾಜಕೀಯ ಪಕ್ಷವೂ ಸಹ ಜನರ ಮಾಲೀಕತ್ವದಲ್ಲಿ ಇರಬೇಕು. ಆದರೆ ಇವತ್ತು ಅವು ಪ್ರೈವೇಟ್ ಲಿಮಿಟೆಡ್, ಫ್ಯಾಮಿಲಿ ಓನ್ಡ್ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿಗಳಾಗಿವೆ. ಇವತ್ತು ಅದಕ್ಕೆ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ವ್ಯತಿರಿಕ್ತವಾಗಿಲ್ಲ. ಎಲ್ಲರಲ್ಲೂ ಇವತ್ತು ಅದೇ ವಂಶ ಪಾರಂಪರ್ಯ ರಾಜಕಾರಣ ಎದ್ದು ಕಾಣಿಸ್ತಾ ಇದೆ. ಮತ್ತು ಅವರಿಗೇನೆ, ಆ ಕುಟುಂಬದಲ್ಲಿರೋರಿಗೇನೆ ಟಿಕೆಟ್ ಸಿಗುವಂಥದ್ದು, ಮತ್ತು ಆ ಕುಟುಂಬಗಳಲ್ಲಿರುವಂಥ ಇಲ್ಲಿ ತನಕ ಅವರು ಸಂಪಾದನೆ ಮಾಡಿರುವಂಥ 500,000, 2,000, 10,000 ಕೋಟಿ ರೂಪಾಯಿಗಳಲ್ಲಿ ಒಂದು 20, 50, 40, 100 ಕೋಟಿ ಖರ್ಚು ಮಾಡಿ ಚುನಾವಣೆಗಳನ್ನು ಗೆದ್ದು ಬರುವಂತಹದ್ದು. ಅದೇ ಕಾರಣಕ್ಕಾಗಿಯೇ ಇವತ್ತು ಲಂಚ ನಿಂತಿಲ್ಲ, ಭ್ರಷ್ಟಾಚಾರ ನಿಂತಿಲ್ಲ. ಬಹಳ ಸಮೃದ್ಧವಾದ ಕರ್ನಾಟಕದಲ್ಲಿ ಬಡತನ ತೊಲಗಿಲ್ಲ, ನೀಗಿಲ್ಲ. ಇದು ಬದಲಾಗಬೇಕು ಅಂದರೆ ರಾಜಕಾರಣಿಗಳು, ದುಡ್ಡಿರುವಂಥವರು ರಾಜಕೀಯ ಪಕ್ಷಗಳ ಮಾಲೀಕರಾಗುವುದರ ಬದಲಿಗೆ ಈ ರಾಜ್ಯದ ಜನಸಾಮಾನ್ಯರು, ನಾಗರಿಕರು ರಾಜಕೀಯ ಪಕ್ಷಗಳ ಮಾಲೀಕತ್ವ ತೆಗೆದುಕೊಳ್ಳಬೇಕು. ಹೇಗೆ ತೆಗೆದುಕೊಳ್ಳಬೇಕು ಅಂದರೆ ಅವರು ರಾಜಕೀಯವನ್ನು ಪ್ರವೇಶಿಸಬೇಕು, ರಾಜಕೀಯ ಪಕ್ಷಗಳ ಸದಸ್ಯರಾಗಬೇಕು, ಮತ್ತು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡಬೇಕು, ಮತ್ತು ಅವರ ದೇಣಿಗೆಯಲ್ಲಿ ಪಕ್ಷ ಮತ್ತು ಚುನಾವಣೆಗಳನ್ನು ನಡೆದುಕೊಳ್ಳುವ ಹಾಗೆ ನೋಡಿಕೊಳ್ಬೇಕು. ಆ ಪಕ್ಷಗಳಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರುವ ಹಾಗೆ ನೋಡಿಕೊಳ್ಬೇಕು. ನಮ್ಮ ಪಕ್ಷದ ಉದ್ದೇಶಗಳಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಮತ್ತು ಟರ್ಮ್ ಲಿಮಿಟ್ಸ್, ಅವಧಿ ಮಿತಿ, ಇದನ್ನು ನಾವು ಬಹಳ ಸ್ಪಷ್ಟವಾಗಿ ನಮೂದಿಸಿದ್ದೀವಿ. ಅದೇ ಥರಕ್ಕೆ ಇಲ್ಲಿಯ ತನಕ ನಮ್ಮ ಪಕ್ಷ
ನೂರಾರು ಕಾರ್ಯಕರ್ತರ ಶ್ರಮ, ಬೆವರು, ದುಡಿಮೆಯ ಮೂಲಕ ಕಟ್ಟಲ್ಪಟ್ಟಿದೆ ಮತ್ತು ರಾಜ್ಯದ 10,000 ಜನರ 5, 10 ಸಾವಿರ, 10 ಸಾವಿರ ರೂಪಾಯಿ ಈ ತರಹದ ದೇಣಿಗೆಯ ಮೂಲಕ ನಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ರಾಜಕೀಯ ಪಕ್ಷಗಳಿಗೆ ನಾವು ಯಾರು ಈ ಪಕ್ಷದ ಮುಖಂಡರು, ನಾಯಕರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಇತರಕ್ಕಿದ್ದಾರೆ ಅವರು ಮಾಲೀಕರಲ್ಲ. ಈ ಪಕ್ಷದ ಸದಸ್ಯರು ಮತ್ತು ಇದಕ್ಕೆ ಹಣ ಕೊಟ್ಟು ದೇಣಿಗೆ ಕೊಟ್ಟು ಬೆಂಬಲಿಸುತ್ತಿರುವಂತಹ ದಾನಿಗಳು ಇದರ ಮಾಲೀಕರು. ಹಾಗಾಗಿ ಈ ಸಂದರ್ಭದಲ್ಲಿ ಇಡೀ ಸಿಂದಗಿ ಕ್ಷೇತ್ರದಲ್ಲಿ ಜನ ನಮಗೆ ರೊಟ್ಟಿ ಕೊಟ್ಟು, ಹಣ್ಣು ಕೊಟ್ಟು, ದೇಣಿಗೆ ಕೊಟ್ಟು ಬೆಂಬಲಿಸ್ತಾ ಇದ್ದಾರೆ. ಕೇವಲ ಅವರಷ್ಟೇ ಅಲ್ಲ, ರಾಜ್ಯಾದ್ಯಂತ ನೋಡ್ತಾ ಇರುವಂಥ ಜನ. ನಾವು ಇಲ್ಲಿ ತನಕ ಎಷ್ಟೆಲ್ಲ ತಾಲೂಕು ಕಚೇರಿಗಳಲ್ಲಿ ಭ್ರಷ್ಟಾಚಾರವನ್ನು ಹತೋಟಿಗೆ ತಂದಿದ್ದೀವಿ, ಎಷ್ಟೆಲ್ಲ ಪೊಲೀಸರನ್ನು ಸಸ್ಪೆಂಡ್ ಮಾಡಿಸಿದ್ದೀವಿ, ಎಷ್ಟು ತಹಸೀಲ್ದಾರು, ಡೆಪ್ಯೂಟಿ ತಹಸೀಲ್ದಾರ್ಗಳನ್ನೆಲ್ಲ ಸಸ್ಪೆಂಡ್ ಮಾಡಿಸಿ FD SDಗಳನ್ನೆಲ್ಲ ಟ್ರ್ಯಾಪ್ ಮಾಡಿಸಿ ಇವತ್ತು ಭ್ರಷ್ಟರನ್ನು ಜೈಲಿಗೆ ಕಳಿಸುವಂಥ ಕೆಲಸ ಮಾಡಿದ್ದೀವಿ. ಅದ್ರ ಜೊತೆಗೆ ಜನರಿಗೆ ಚೈತನ್ಯ ತುಂಬುವಂತಹ, ಸ್ಫೂರ್ತಿ ಕೊಡುವಂತಹ, ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ಏನು ಮಾಡ್ತಾ ಬಂದಿದ್ದೀವಿ. ಇವೆಲ್ಲವನ್ನು ನೋಡಿರುವಂತಹ ಜನತೆ ಉದಾರ ಮನಸ್ಸಿನಿಂದ ದೇಣಿಗೆ ಕೊಡಬೇಕು. ಅದೇ ತರಕ್ಕೆ ಸಿಂದಗಿಯ ಜನತೆಯೂ ಸಹ ಈ ಸಂದರ್ಭದಲ್ಲಿ ದೇಣಿಗೆ ಕೊಟ್ಟು ನಮ್ಮನ್ನು ಬೆಂಬಲಿಸಬೇಕು. ನಮ್ಮ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅವರ ಕ್ರಮ ಸಂಖ್ಯೆ 4, ಅವರ ಗುರುತು ಸಿಟಿಗೆ ಮತ ಹಾಕುವುದರ ಮೂಲಕ ಈ ಭ್ರಷ್ಟ ರಾಜಕೀಯ ಪಕ್ಷಗಳಿಗೆ ಪಾಠ ಕಲಿಸುವುದರ ಜೊತೆಗೆ ತಮ್ಮ ಭವಿಷ್ಯವನ್ನು, ತಮ್ಮ ಮುಂದಿನ ತಲೆಮಾರುಗಳ ಭವಿಷ್ಯವನ್ನು ಸುಭದ್ರವಾಗಿ ಕಟ್ಟುವಂತಹ ನಿಟ್ಟಿನಲ್ಲಿ ಮುಂದುವರಿಯಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ. ಈಗ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅವರು ಒಂದೆರಡು ವಿಚಾರಗಳನ್ನು ಮಾತನಾಡ್ತಾರೆ. ಅದಾದ ನಂತರ ಈ ಕ್ಷೇತ್ರದಲ್ಲಿ ಕಳೆದ ಎಷ್ಟೆಲ್ಲ ದಿನಗಳಿಂದ ಯಾವೆಲ್ಲ ಹಳ್ಳಿಗಳಲ್ಲಿ ನಮ್ಮ ಪಕ್ಷ ಏನೆಲ್ಲ ಪ್ರಚಾರ ಮಾಡಿದೆ ಅನ್ನೋದ್ರ ಬಗ್ಗೆ ನಮ್ಮ ಸೋಮಸುಂದರ್ ಅವರು ಮಾತನಾಡ್ತಾರೆ. ಈಗ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅವರು ನಮ್ಮ ಪಕ್ಷದ ಅಭ್ಯರ್ಥಿ, ಅವರ ಕ್ರಮ ಸಂಖ್ಯೆ 4, ಗುರುತು ಚೀಟಿ. ಕಂಪನಿ ಇದ್ದಂಗೆ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಓನ್ಡ್ ಬೈ ಒಂದಿಷ್ಟು ಜನ. ಈಗ JDS ಇದೆ, ಅಪ್ಪ ಮಕ್ಕಳ ಪಕ್ಷ. ಇದೇ ರೀತಿ ಕಾಂಗ್ರೆಸ್ಸಲ್ಲಿ ಇರೋವಂಥದ್ದು, BJPಯಲ್ಲಿ ಇರೋವಂಥದ್ದು, ಈ ಥರ ಅವರು ಭ್ರಷ್ಟಾಚಾರ ಮಾಡಿರುವ ಹಣವನ್ನು ತಂದು ಜನರಿಗೆ ಹಂಚಿ ಕುಕ್ಕರು, ಲಿಕ್ಕರು ಕೊಟ್ಟು, ನಾವೇ ನಿನ್ನೆ ಆಲ್ಮೇಲದಲ್ಲಿ ನೋಡಿದ ಹಾಗೆ 2 JCBಗಳನ್ನು ತಂದು JCB ಮುಖಾಂತರ ಹೂ ಹಾಕೋದ್ರ ಮೂಲಕ 2 JCBಗಳಿಗೆ ನಂಬರ್ ಪ್ಲೇಟ್ ಇರಲ್ಲ. ಯಾವ ವೆಹಿಕಲ್ಸ್ ಬರುತ್ತೆ ವೆಹಿಕಲ್ಸ್ಗೆ ನಂಬರ್ ಪ್ಲೇಟ್ ಇರಲ್ಲ. ಅಲ್ಲೇ ಪೊಲೀಸ್ ಇರ್ತಾರೆ, BLOಗಳು ಇರ್ತಾರೆ, ಫ್ಲೈಯಿಂಗ್ ಸ್ಕ್ವಾಡ್ ಇರ್ತಾರೆ. ಎಲ್ಲ ಮೂಕ ಪ್ರೇಕ್ಷಕರಾಗಿ ಪೊಲೀಸರು ಅವ್ರ ಜೊತೆಯಲ್ಲೇ ಸೇರಿ ಅಲ್ಲಿರೋಂಥ ಚುನಾವಣಾ ಅಧಿಕಾರಿಗಳು ಎಲ್ಲರೂ ಒಂಥರ ಏನಂತಾರೆ, ತುಂಬ ಅನೀತಿ ರಾಜಕಾರಣ ಮಾಡೋವಂಥದ್ದು ತುಂಬ ಕನ್ನಡ ನಾವು ನೋಡಿದ್ವಿ. ತುಂಬ ಜನ ಹೇಳ್ತಾಯಿದ್ರು, ಭಾಳ ಜನ ಹೇಳ್ತಾಯಿದ್ರು, ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದಾಗ, ಇಲ್ಲ ಸರ್ 500 ರೂಪಾಯಿ ಕೊಡ್ತಾರೆ, ಕೂಲಿಗೆ ಕೆಲಸ ಇಲ್ಲ ಇವಾಗ, ಅದಕ್ಕಾಗಿ ಇವಾಗ ಇಲೆಕ್ಷನ್ ಟೈಮ್ ಇದೆ, 15 ದಿನ ಕೆಲಸಕ್ಕೆ ಬಂದಿದ್ದೀವಿ ಅಂತ. 15 ದಿನಕ್ಕೆ ಅಂದರೆ ಅವರು 500, 1000 ಎಣ್ಣೆ ಕುಡಿಸಿ ಗಾಡಿ ಬಾಡಿಗೆಗಳು ಮಾಡ್ಕೊಂಬಂದು ಈ ಥರ ಮಾಡೋವಂಥದ್ದು. ಅವತ್ತು ಭಾಳ ಜನ ನಾವು ಕೇಳಿದಾಗ, ಸಾಕಷ್ಟು ಜನಕ್ಕೆ ನಾವು ಪಾಂಪ್ಲೆಟ್ಸ್ ಕೊಟ್ಟಿದಾಗ, ಗೊತ್ತು ಸರ್ ಇವ್ರು ಏನೂ ಮಾಡಿಲ್ಲ, ಹಿಂದೇನೋ ಸುಳ್ಳು ಹೇಳಿ ಹೋಗಿದ್ದಾರೆ BJP ಅವರು, ಕಾಂಗ್ರೆಸ್ನವರು ಅದೇ ರೀತಿ ಮಾಡಿರೋಂಥದ್ದು, JDSನವರು ಅದೇ ರೀತಿ ಅಂತ ಮಾಡಿರೋಂಥದ್ದು ಅಂತ ಭಾಳ ಜನ ಹೇಳಿದರು. ಸುಮಾರು ನಾವು 1,500 ರಿಂದ 2,000 ಜನಕ್ಕೆ ರೀಚ್ ಆಗಿ ಎಲ್ಲ ನಮ್ಮ ಪಾಂಪ್ಲೆಟ್ಸ್ಗಳನ್ನ ಕೊಟ್ಟಿವಿ. ಅವ್ರು ಹೇಳ್ತಾಯಿದ್ರು, ಒಂದು ತಹಶೀಲ್ದಾರ್ ಆಫೀಸ್ಗೆ ಹೋದರೆ ದುಡ್ಡು ಕೊಡಬೇಕು, ಒಂದು ಗಟ್ರಿ ಸರಿ ಇಲ್ಲ, ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಡಾಕ್ಟ್ರ್ ಇದ್ದಾರೆ, ನರ್ಸ್ ಇರಲ್ಲ, ನರ್ಸ್ ಇರುತ್ತೆ, ಮೆಡಿಸಿನ್ಸ್ ಇರಲ್ಲ, ಮೆಡಿಸಿನ್ಸ್ ಇದ್ದರೆ ಅಲ್ಲಿರೋ ಸ್ಟಾಫ್ ಸರಿಯಾಗಿ ಬಿಹೇವ್ ಮಾಡಲ್ಲ, ಇದು ಇರೋವಂಥದ್ದು. ನಿಮ್ಗೆಲ್ರಿಗೂ ಗೊತ್ತಿದೆ, ಈ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿ ತುಂಬ ಸರ್ವಾಧಿಕಾರಿ ಥರ ನಡ್ಕೋತಾರೆ. ಬಿಕಾಸ್ ಏನಕ್ಕೆ ಅಂದರೆ ಅವರು ಬೇರೆ ಬೇರೆ ಏನಂದರೆ ನಮ್ಮ ಮಾವ XMLA ಆಗಿದ್ರು ಅನ್ನೋ ಕಾರಣಕ್ಕೆ ಒಬ್ಬ ಜಿಲ್ಲಾಧಿಕಾರಿ ಒಬ್ಬ ಜನಸಾಮಾನ್ಯನ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಒಂದಿಷ್ಟು ಜ್ಞಾನ ಇರಲ್ಲ. ಹೀಗಾಗಿ ಜಿಲ್ಲಾ ಆರೋಗ್ಯಾಧಿಕಾರಿ ಆಗಿರುವಾಗ ಇನ್ನು ಜಿಲ್ಲಾ ತಾಲೂಕಾಧಿಕಾರಿ ಹೇಗಿರ್ತಾರೆ ಅಥವಾ ಜಿಲ್ಲಾ ವೈದ್ಯಾಧಿಕಾರಿ ಹೇಗಿರ್ತಾರೆ, ವೈದ್ಯಾಧಿಕಾರಿಗಳು ಹೇಗಿರ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಭಾಳ ಜನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಮ್ಮ ರಘು ಜಾನಗಿರಿ ಯುವ ಘಟಕದ ಅಧ್ಯಕ್ಷರು ಹೋದಾಗ ನರಕ ಎಲ್ಲಾದರೂ ಇದೆ ಅಂದರೆ ಅದು ವಿಕ್ಟೋರಿಯಾ ಆಸ್ಪತ್ರೆ ಅಂತ ಹೇಳಿ. ಹಾಗಾಗಿ ನಮ್ಮ ದೇಶದ ಆರೋಗ್ಯ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ, ಎಮರ್ಜೆನ್ಸಿಯಲ್ಲಿದೆ. ನಿಮ್ಗೆ ಗೊತ್ತಿದೆ, ಕೊರೋನಾ ಕಾಲಘಟ್ಟದಲ್ಲಿ 3,76,000 ಜನ ಸತ್ತೋಗ್ತಾರೆ ಕೊರೋನಾ ಕಾರಣದಿಂದ. ಆದರೆ ಅದೇ ರೀತಿ ಇದನ್ನು ಮೀರಿನೂ ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸತ್ತೋಗ್ತಾರೆ. ಹಾಗಾಗಿ ನಿಮಗೆಲ್ರಿಗೂ ಗೊತ್ತಿದೆ ನಮ್ಮ ದೇಶದ ಸ್ಥಿತಿ.
ಭಾಳ ಅಧೋಗತಿಯಲ್ಲಿದೆ. ಯಾಕಂದರೆ ನಮ್ಮ ದೇಶದಲ್ಲಿ ಹೇಗೆ ಮಾಹಿತಿ ಹಕ್ಕು ಇದೆಯೋ, ಶಿಕ್ಷಣ ಹಕ್ಕು ಇದೆಯೋ, ಅದೇ ರೀತಿ ಆರೋಗ್ಯ ಹಕ್ಕು ಅನ್ನೋದು ತುಂಬ ಮೂಲಭೂತವಾದ ಹಕ್ಕು. ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟು, ಮಾನವನ ಮೂಲಭೂತ ಹಕ್ಕು. ಸುಮಾರು 70 ವರ್ಷ ಆದ್ರೂ ಮೂಲಭೂತ ಹಕ್ಕು ಅಂತ ನಮ್ಮ ದೇಶದಲ್ಲಿ ಕನ್ಸಿಡರ್ ಮಾಡಿಲ್ಲ. ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದರೆ ಬೇರೆ ದೇಶಗಳಲ್ಲಿ ಬಾಂಗ್ಲಾದೇಶ, ಪಾಕಿಸ್ತಾನ ನಮಗಿಂತ ಜಾಸ್ತಿ ಅವರ GDPಯಲ್ಲಿ ಹೆಲ್ತ್ ಕೇರ್ಗೆ ಸ್ಪೆಂಡ್ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಸಿಂದಗಿಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಇರಲ್ಲ, ನರ್ಸ್ ಇರಲ್ಲ, ಮೆಡಿಸಿನ್ಸ್ ಇರಲ್ಲ. ಎಲ್ಲ ಹಾಸ್ಪಿಟ್ಲ್ಗೆ ಇಲ್ಲಿಂದ ದೂರ ಆಗುತ್ತೆ, ರೋಡ್ಗಳು ತುಂಬ ಕೆಟ್ಟದಾಗಿದ್ದಾವೆ. ನಿಮ್ಗೆ ಗೊತ್ತಿದೆ, ಸಿಂದಗಿ ಬೈಪಾಸಿಂದ ಸಿಂದಗಿ ಬಸ್ ಸ್ಟ್ಯಾಂಡ್ ಬರಬೇಕಾದ್ರೆ ಯಾವುದಾದ್ರು ಎಮರ್ಜೆನ್ಸಿ ಪೇಷಂಟ್ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆ ರಸ್ತೆಯಲ್ಲಿ ಬಂದರೆ ಬರೋ ಪೇಷಂಟು, ಚೆನ್ನಾಗಿರೋ ಪೇಷಂಟು ಅಡ್ಡಾಡ ಹೋಗಬೇಕು, ಆ ಥರ ಸ್ಥಿತಿಗೆ ರೋಡ್ಗಳಿದ್ದಾವೆ. ಇದೇ ರಸ್ತೆಯಲ್ಲೇ ಅದೇ ಪುಡಾರಿ ರಾಜಕಾರಣಿಗಳು, ಭ್ರಷ್ಟಾಚಾರಿಗಳು ದೊಡ್ಡದವ ಇನ್ನೋವಾ ಕಾರ್ಗಳಲ್ಲಿ ಓಡಾಡ್ತಾ ಇರ್ತಾರೆ. ಅವರಿಗೆ ಗೊತ್ತಾಗಲ್ವಾ ಈ ಥರದನ್ನು ಜನ ಅರ್ಥ ಮಾಡ್ಕೋಬೇಕಾಗಿ. ಹಾಗಾಗಿ ನಾವೆಲ್ಲರೂ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣಕ್ಕಾಗಿ ನಾನೊಬ್ಬ ವೈದ್ಯನಾಗಿ ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ವಿ. ನಿಮ್ಗೆಲ್ರಿಗೂ ಗೊತ್ತಿದೆ, ರಾಜಕಾರಣ ಮಾಡುವಂಥದ್ದು ಡಾಕ್ಟರ್ಸು, ಇಂಜಿನಿಯರ್ಸು, ಬೇರೆ ಬೇರೆ ಎಜುಕೇಟೆಡ್ ಇರೋ ಬಂದರೆ ರಾಜಕಾರಣ ಸ್ವಚ್ಛ ಮಾಡೋಕ್ಕಾಗುತ್ತೆ. ಆಮೇಲೆ ಜನರಿಗೆ ಗೊತ್ತಿದೆ, ಜನರ ಸಹಭಾಗಿತ್ವದಲ್ಲಿ ನಮ್ಮ ಹೊಲ ಮಾರಿಯೋ ಮನೆ ಮಾರಿ ರಾಜಕಾರಣ ಮಾಡ್ತಾಯಿಲ್ಲ. ನಮ್ಮಲ್ಲಿರುವಂಥ ಒಂದಿಷ್ಟು ದುಡಿಮೆ ಹಣವನ್ನು ಪ್ಲಸ್ಸು ಜನರ ಸಹಭಾಗಿತ್ವದಲ್ಲಿ ರಾಜಕಾರಣ ಮಾಡ್ತಾಯಿದ್ವಿ. ಅದೇ ರೀತಿ ಭಾಳ ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ, BJP ಅವರು, ಕಾಂಗ್ರೆಸ್ದವರು, JDS ದವರು ಹೇಳ್ತಾರೆ, ಸರ್ ನಮ್ಮ ಪಕ್ಷಗಳಲ್ಲಿ ಎಲ್ಲ ಭ್ರಷ್ಟಾಚಾರ ಮಾಡೋವಂಥದ್ದು ಸಾಕಾಗಿ ಹೋಗಿದೆ ಅಂತ ಅಲ್ಲಿರುವಂಥ ಕಾರ್ಯಕರ್ತರು ಹೇಳ್ತಾರೆ. ಭಾಳ ಜನ ಜನಸಾಮಾನ್ಯರು ಹೇಳ್ತಾ ಇರ್ತಾರೆ, ಬೇರೆ ಬೇರೆ ಸಂಘಟನೆಯವರು ಹೇಳ್ತಾರೆ, ಸರ್ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ನಿಮ್ಗೆ ಗೊತ್ತಿದೆ, ಹಾಗಾಗಿ ಸೀರಿಯಲ್ ನಂಬರ್ 4 CT ಗುರುತಿಗೆ ವೋಟ್ ಹಾಕ್ಬೇಕಂತ ಎಲ್ಲರೂ ಕೇಳ್ಕೊತೀನಿ. ನಮಸ್ಕಾರ. ನಾವು ಕಳೆದ 10ನೇ ತಾರೀಕಿನಿಂದ ಈ ಸಿಂದಗಿ ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದೀವಿ. ನಾವು ಸಿಂದಗಿ ಕ್ಷೇತ್ರವನ್ನು ಸೇರಿದಂತೆ ಮನ್ನಾಪುರ, ಬಂಕಲಗಿ, ಗುತ್ತರ್ಗಿ, ಎಂಕಂಚಿ, ಕೈನೂರ, ಮೊರಟಗಿ, ಗಬಸೂಳಗಿ, ಬಾಗ್ಲು, ಗಬಸೊಳಗಿ, ಕುಳೇಕಮಟಗಿ, ಸಿರಸಗಿ, ಕುಂಸಗಿ, ಸೋಮಜಾಳ, ದೇವರನಾದಗಿ, ಅಲಮೇಲ, ಮಾಲ್ಗಣ, ಕಕ್ಕಳತಾಂಡ, ವಿಭೂತಿಹಳ್ಳಿ, ರಾಮನಹಳ್ಳಿ, ರಾಮಪುರ, ನಾಗರಹಳ್ಳಿ, ಕೊರಳ್ಳಿ, ಇದೇ ರೀತಿ ಎಲ್ಲ ಇನ್ನೂ ಸುಮಾರು ಹಳ್ಳಿಗಳನ್ನು ನಾವು ಭೇಟಿ ಮಾಡಿ ಬಂದಿದ್ದೀವಿ. ಎಲ್ಲ ಜನರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೆಲಸಗಳನ್ನು ಮೆಚ್ತಾ ಇದ್ದಾರೆ, ನಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಬಂಧುಗಳೇ, ನಾವು ಒಂದು ಒಳ್ಳೆಯ ನಡೆ ನಮ್ಮ ರವಿಕೃಷ್ಣ ರೆಡ್ಡಿಯವರ ಏನು ಮುನ್ನಡೆಯಲ್ಲಿ ನಮ್ಮ ಪಕ್ಷ ಸಾಗ್ತಾ ಇದೆ, ಆ ಪಕ್ಷದ ವಿಚಾರಗಳು ಜನಗಳಿಗೆ ಈ ಸಾಮಾಜಿಕ ಮಾಧ್ಯಮಗಳ ಮೂಲಕ ಹಾಗೂ ಈ ಪತ್ರಿಕಾ ಮಾಧ್ಯಮದ ಮೂಲಕ ತಲುಪ್ತಾ ಇದೆ. ಬಂಧುಗಳೇ, ತಾವೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ 3 ಪಕ್ಷಗಳ ವಿಚಾರವನ್ನು ಖಂಡಿಸ್ತಾ ಕೆಲಸ ಮಾಡ್ತಾ ಇದೆ. ಆ ಕೆಲಸದಲ್ಲಿ ನಮ್ಮ ಡಾಕ್ಟ್ರು ಸುನಿಲ್ ಕುಮಾರ್ ಹೆಬ್ಬಿಯವರ ಗುರುತು 4 ಕ್ರಮ ಸಂಖ್ಯೆ 4 CT ಗುರುತು, ಆ CT ಗುರುತಿಗೆ ಮತ ನೀಡಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ. ಗ್ರಾಮಕ್ಕೆ ಹೋಗಿದ್ವಿ. ಆ ಗ್ರಾಮದಲ್ಲಿ ನಾವು ಭಾಷಣದ ಸಮಯದಲ್ಲಿ ಕೆಲವೊಂದು ಪಕ್ಷದ ಕಾರ್ಯಕರ್ತರು ನಮ್ಮ ವಿರುದ್ಧವಾಗಿ ಮಾತಾಡಿದ್ರು. ಅದೇ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಅವ್ರನ್ನ ತಡೆದು, ಅವ್ರನ್ನ ತಳ್ಳಿ, ನೀವು ಮಾತಾಡಿ, ನಿಮ್ಮ ವಿಚಾರ ನಮಗೆ ಇಷ್ಟ ಆಗಿದೆ, ಮಾತಾಡೋದಕ್ಕೆ ಸ್ವತಂತ್ರ ಇದೆ, ಈ ಸ್ವತಂತ್ರ ಭಾರತದಲ್ಲಿ ನಿಮ್ಮ ಮಾತುಗಳು ಕೇಳೋದಕ್ಕೆ ನಮಗೆ ಆನಂದವಾಗ್ತಾ ಇದೆ, ನಾವು ಕೂಡ ಭ್ರಷ್ಟಾಚಾರ ರಹಿತವಾದ ನಾಡನ್ನೇ ಕಟ್ಟಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ಜನಗಳು ಕೂಡ ಇದ್ದಾರೆ, ನಿಮ್ಮ ಮಾತುಗಳನ್ನ ನಾವು ಆಲಿಸಕ್ಕೆ ತಯಾರಿದ್ದೀವಿ ಅನ್ನುವಂಥ ವಿಚಾರ ಗ್ರಾಮಗಳಲ್ಲಿ 2-3 ಗ್ರಾಮಗಳಲ್ಲಿ ನಡೆದಿದೆ. ಬಂಧುಗಳೇ, ಈ ಥರ ಕೆಲವೊಂದು ಪಕ್ಷ ಏನು JCB ಪಕ್ಷಗಳಿದ್ದಾವೆ, ಅವ್ರನ್ನ ನಮ್ಮನ್ನು ಎಷ್ಟು ಹತ್ತಿಕ್ಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವೋ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು, ಅದರ ವಿರುದ್ಧವಾಗಿ ಜನಸಾಮಾನ್ಯರೇ ಎದ್ದೇಳ್ತಾ ಇದ್ದಾರೆ, ಬಾಯಿ ಬಿಚ್ಚುತ್ತಾ ಇದ್ದಾರೆ. ಇದು ಒಂದು ಉತ್ತಮ ನಾಡಿನ ನಡೆ ಅಂತ ನಾನು ಹೇಳ್ಬೋದು. ಬಂಧುಗಳೇ, ನಮಸ್ಕಾರ. 15 ದಿವಸಗಳಿಂದ ಒಳ್ಳೆಯ ರೀತಿ ಪ್ರಚಾರವನ್ನು ನಾವು ಮಾಡ್ತಾಯಿದ್ದೀವಿ. ಯಾವುದೇ ಬೇರೆ ಪಕ್ಷ ಆಗಿರ್ಲಿನೂ ಏನು ವಿಶಿಷ್ಟವಾಗಿ, ಅಂದರೆ ಯಾರಿಗೂ ನಾವು ದುಡ್ಡು ಕೊಡಲ್ಲ, ಹೆಂಡ ಕೊಡಿಸಲ್ಲ, ಮನೆಗೆ ಹೋಗಿ, ಊರಿಗೆ ಹೋಗಿ ನಾವು ಮತವನ್ನು ಕೇಳ್ತಾ ಇದ್ದೀವಿ. ನಮ್ಮ ಒಳ್ಳೆಯ ಒಂದು ಕೆಲಸಗಳನ್ನು ಅವ್ರಿಗೆ ಹೇಳ್ತೀವಿ. ಏನು ಮೂಲಭೂತ ಸೌಕರ್ಯಗಳಿದಾವೆ. ಈ ಕಾಂಗ್ರೆಸ್, BJP, JDS ಎಲ್ಲ ಅಧಿಕಾರ ಅನುಭವಿಸ್ತಾವು, ಆದರೆ ಇನ್ನೂವರೆಗೂ ಮೂಲಭೂತ ಸೌಕರ್ಯಗಳನ್ನೇ ಈಡೇರಿಸಿಲ್ಲ. ಕಳೆದ 60 ಸ್ವತಂತ್ರ ಬಂದು 60 ವರ್ಷ ಮೇಲೆ ಆಯಿತು. ಇದರಿಂದ ಇನ್ನೇನು ನಿರೀಕ್ಷೆಗಳು ಸಾಧ್ಯ? ಅದಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಧಿಕಾರ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಕಳೆದ 2 ವರ್ಷಗಳಿಂದ ನಾವು ಅಂಥ ಅವ್ಯವಸ್ಥೆಗಳನ್ನು ನಾವು ಸರ್ಕಾರದ ಮುಂದೆ ನಾವು ತರ್ತಾ ಇದ್ದೀವಿ.
ಇನ್ನು ಅಧಿಕಾರ ಕೊಟ್ಟರೆ ನಾವು ಯಾವ ಥರ ತರ್ತೀವಿ ಅನ್ನೋದನ್ನು ಇದರಿಂದ ಗೊತ್ತಾಗುತ್ತೆ. ಆದ್ದರಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬೆ ಅವರಿಗೆ ಮತ ಕೊಡುವುದರ ಮುಖಾಂತರ ನಮ್ಮ ಈ KRS ಪಕ್ಷ ಇಲ್ಲಿ ಸಿಂದಗಿ ಭಾಗದೊಳಗೂ ಪುಟದ ಏಳುವಂತೆ ತಾವೆಲ್ಲ ಆಶೀರ್ವದಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ.